ಭಾರತ ಕೃಷಿ ಪ್ರಧಾನವಾದ ದೇಶ. ಇಲ್ಲಿನ ಪ್ರಜೆಗಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮನೆ, ತೋಟ, ವಾಹನ, ಆಭರಣ ಮತ್ತಿತರ ವಸ್ತುಗಳನ್ನು ಹೊಂದಿರುತ್ತಾರೆ. ಇವೆಲ್ಲವೂ ಅವರವರ ಸ್ವಂತ ಆಸ್ತಿಗಳು. ನಮ್ಮ ಆಸ್ತಿಗಳನ್ನು ನಾವು ಬಳಸುತ್ತೇವೆ ಅಲ್ಲದೆ ಅವುಗಳ ರಕ್ಷಣೆಗಾಗಿ ಕಾಳಜಿ ವಹಿಸುತ್ತೇವೆ. ಸಾಮಾನ್ಯವಾಗಿ ತಮ್ಮ ಆಸ್ತಿಗಳನ್ನು ಮಕ್ಕಳು, ಮೊಮ್ಮಕ್ಕಳು ಕಾಲಕ್ಕೂ ಉಳಿಸಿ ಬೆಳೆಸಲು ಪ್ರಯತ್ನಿಸುತ್ತಾರೆ. ಹಾಗೆಯೇ ಹೆಚ್ಚು ಜನರ ಅವಶ್ಯಕತೆಗಳನ್ನು ಪೂರೈಸಲು ಸರ್ಕಾರ ಒದಗಿಸಿರುವ ಸೌಲಭ್ಯಗಳೇ ಸಾರ್ವಜನಿಕರ ಸೌಲಭ್ಯಗಳು. ಅವುಗಳೆಂದರೆ ಸರ್ಕಾರಿ ಬಸ್ಸು, ರೈಲು, ರಸ್ತೆ, ಸಾರ್ವಜನಿಕ ಶೌಚಾಲಯ, ಬೀದಿ ನಲ್ಲಿ, ಬೀದಿ ದೀಪ, ಸಾರ್ವಜನಿಕ ಕಟ್ಟಡಗಳು, ಶಾಲೆ, ಆಟದ ಬಯಲು, ಗ್ರಂಥಾಲಯ, ಉದ್ಯಾನವನಗಳು, ಆಸ್ಪತ್ರೆ, ಬ್ಯಾಂಕ್, ಅಂಚೆ ಕಚೇರಿ, ನೀರಾವರಿ ಕಾಲುವೆ ಇವೆಲ್ಲವುಗಳಿಗೆ ನಾವು ಸಾರ್ವಜನಿಕ ಆಸ್ತಿಗಳು ಎಂದು ಕರೆಯುತ್ತೇವೆ. ಬಸ್ಸುಗಳು ನಮ್ಮ ಪ್ರಯಾಣಕ್ಕೆ ಇರುವ ಸೌಲಭ್ಯವಾಗಿವೆ. ಬಸ್ ಹಾಗೂ ಸಾರ್ವಜನಿಕ ವಾಹನ ಸಂಚರಿಸಲು ಸರ್ಕಾರ ಸೂಕ್ತವಾದ ರಸ್ತೆಗಳನ್ನು ನಿರ್ಮಾಣ ಮಾಡುವುದಲ್ಲದೆ ಅದರ ಜೊತೆಗೆ ದುರಸ್ತಿ ಕಾರ್ಯಗಳನ್ನು ಕೂಡ ಕೈಗೊಳ್ಳುತ್ತದೆ. ದೂರದ ಊರುಗಳ ಪ್ರಯಾಣಕ್ಕೆ ಹೆಚ್ಚು ಜನರು ಹಾಗೂ ಸಾಮಾನುಗಳನ್ನು ಕಡಿಮೆ ವೆಚ್ಚದಲ್ಲಿ ಸಾಗಿಸುವುದಕ್ಕೆ ಸರ್ಕಾರ ರೈಲಿನ ವ್ಯವಸ್ಥೆ ಮಾಡಿದೆ. ಕುಡಿಯಲು ಹಾಗೂ ದಿನಬಳಕೆಗೆ ಸೂಕ್ತವಾದ ನೀರಿನ ವ್ಯವಸ್ಥೆಗೆ ಸರ್ಕಾರ ಬೀದಿಗಳಲ್ಲಿ ಸಾರ್ವಜನಿಕ ನಲ್ಲಿಗಳನ್ನು ಹಾಕಿರುತ್ತದೆ. ರಾತ್ರಿ ವೇಳೆಯಲ್ಲಿ ಸಂಚಾರಕ್ಕೆ ಅನುಕೂಲವಾಗುವಂತೆ ಬೀದಿ ದೀಪಗಳನ್ನು ಅಳವಡಿಸಿರುತ್ತಾರೆ. ಸಾರ್ವಜನಿಕರಿಗೆ ಅಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅನುಕೂಲವಾಗುವಂತೆ ಪ್ರತ್ಯೇಕ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಿರುತ್ತಾರೆ. ವೀಕ್ಷಣೆ, ವಿಹಾರ, ವಿಶ್ರಾಂತಿಗೋಸ್ಕರ ಸಾರ್ವಜನಿಕ ಕಟ್ಟಡಗಳು ಹಾಗೂ ಉದ್ಯಾನವನಗಳನ್ನು ಸರ್ಕಾರ ನಿರ್ಮಾಣ ಮಾಡಿದೆ. ಮಕ್ಕಳ ಗುಣಾತ್ಮಕ ಕಲಿಕೆಗಾಗಿ ಶಾಲೆ, ಆಟದ ಬಯಲು, ಜ್ಞಾನಾರ್ಜನೆಗಾಗಿ ಗ್ರಂಥಾಲಯಗಳನ್ನು ನಿರ್ಮಿಸಿದೆ. ಆರೋಗ್ಯ ಸೌಲಭ್ಯಕ್ಕಾಗಿ ಸರ್ಕಾರ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದೆ. ಅದೇ ರೀತಿ ಪತ್ರ ವ್ಯವಹಾರಗಳಿಗೆ ಅಂಚೆ ಕಚೇರಿ, ಹಣದ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ ಬ್ಯಾಂಕುಗಳನ್ನು ಸ್ಥಾಪಿಸಿದೆ. ನೀರು ಹಾಗೂ ವಿದ್ಯುತ್ ಪೋಲಾಗದಂತೆ ತಡೆಗಟ್ಟೋಣ. ಯಾವುದೇ ಸಂದರ್ಭಗಳಲ್ಲಿ ರೈಲು, ಬಸ್ಸು, ವಿದ್ಯುತ್ ದೀಪ, ಸಾರ್ವಜನಿಕ ಕಟ್ಟಡಗಳು, ಶಾಲಾ ಕಾಲೇಜುಗಳು ಮೊದಲಾದ ಸ್ವತ್ತುಗಳನ್ನು ನಾಶ ಮಾಡದಿರೋಣ. ಸಾರ್ವಜನಿಕ ಆಸ್ತಿಗಳು ಹಾಳಾದರೆ ಅವುಗಳ ಪುನರ್ ನಿರ್ಮಾಣಕ್ಕೆ ಸರ್ಕಾರ ನಮ್ಮ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸಬೇಕಾಗುತ್ತದೆ. ಈ ರೀತಿಯಾಗಿ ಸಾರ್ವಜನಿಕ ಆಸ್ತಿ ಹಾಳಾದರೆ ನಮ್ಮ ತೆರಿಗೆ ಹಣ ಪೋಲಾಗುತ್ತದೆ. ಆದ್ದರಿಂದ ಸಾರ್ವಜನಿಕ ಆಸ್ತಿ ನಮ್ಮೆಲ್ಲರ ಆಸ್ತಿ. ಅದನ್ನು ರಕ್ಷಿಸೋಣ. ರಕ್ಷಿಸುವಲ್ಲಿ ನಾವೆಲ್ಲರೂ ದುಡಿಯೋಣ. ಅದು ನಮ್ಮೆಲ್ಲರ ಆಸ್ತಿ.